ಒಂದು ಬ್ರೇಕಿಂಗ್ ನ್ಯೂಸ್ ಆರಂಭದಲ್ಲೇ ಬರ್ತಾ ಇದೆ. ಹಾವೇರಿಯಲ್ಲಿ ಒಂದು ಭೀಕರ ಅಪಘಾತ ಸಂಭವಿಸಿದೆ ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋಣ. ಎಂಥ ದುರಂತ ನೋಡಿ. ಇವಾಗ ಒಂದು ಆಕ್ಸಿಡೆಂಟ್ ಆಗಿದೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಹತ್ರ. ಆ ಡ್ರೈವರ್ ಎದೆಗೆ ಕಬ್ಬಿಣದ ರಾಡ್ ಸಿಕ್ಕಾಕೊಂಡ್ಬಿಟ್ಟಿದೆಯಂತೆ. ಚಾಲಕನ ನಿಯಂತ್ರಣ ತಪ್ಪಿ ಗೂಡ್ಸ್ ಲಾರಿ ಒಂದು ಪಲ್ಟಿ ಹೊಡೆದಿದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಗೂಡ್ಸ್ ಲಾರಿ ಒಂದು ಪಲ್ಟಿ ಹೊಡೆದಾಗ ಆ ರೋಡ್ ಸೈಡ್ನಲ್ಲಿ ಹಾಕಿರ್ತಾರಲ್ಲ ಗ್ರಿಲ್ಸ್, ಆ ಗ್ರಿಲ್ಸ್ನ ರಾಡ್ ಒಂದು ಆ ಡ್ರೈವರ್ ಎದೆಗೆ ಚುಚ್ಕೊಂಡಿದೆ. ಅದನ್ನು ತೆಗೆಯೋದಕ್ಕೀಗ ಹರಸಾಹಸ ಪಡ್ತಾ ಇದ್ದಾರೆ. ಚಾಲಕ ಶಿವಾನಂದ್ ಅಂತನ್ಬಿಟ್ಟು ಆತನಿಗೆ ಈ ಥರ ಚುಚ್ಕೊಂಡಿರ್ತಕ್ಕಂಥದ್ದು. ಹಾಸ್ಪಿಟ್ಲಿಗೆ ರವಾನೆ ಮಾಡಬೇಕು. ಪೈಪ್ನೊಂದಿಗೆ ಆಸ್ಪತ್ರೆಗೆ ತೆರಳಿದ್ದಾನೆ ಲಾರಿ ಚಾಲಕ. ಎದೆಗೆ ಚುಚ್ಕೊಂಡಿರೋದು ವೆರಿ ಡೇಂಜರಸ್. ಚಾಲಕನ ನಿಯಂತ್ರಣ ತಪ್ಪಿರ್ತಕ್ಕಂಥದ್ದು. ಆ ಗೂಡ್ಸು ಆ ಪಲ್ಟಿ ಹೊಡೆದಿದೆ. ಚಾಲಕನ ಎದೆಗೆ ಅದು ಚುಚ್ಕೊಂಡಿದೆ. ರಾಣೆಬೆನ್ನೂರು ತಾಲೂಕು ಹೂಲಿಹಳ್ಳ ಗ್ರಾಮದ ಬಳಿ ನಡೆದಿರ್ತಕ್ಕಂಥ ಘಟನೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಅದು ಹೆಂಗೆ ಸಾಧ್ಯ ಆಯಿತು ಅಂತ ಗೊತ್ತಿಲ್ಲ, ಬಟ್ ಆ ರಾಡ್ ಚುಚ್ಕೊಂಡ್ಬಿಟ್ಟಿದೆ. ಈಗ ಅದರ ಸಮೇತ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಸ್ಥಳದಲ್ಲಿ ಈಗಾಗಲೇ ಪೊಲೀಸರು, ಅಗ್ನಿಶಾಮಕ ವಾಹನ ಎಲ್ಲ ಬಂದಿದ್ದಾರೆ. ಆ ಪೈಪ್ನ ತೆಗಿಯೋಕ್ಕಾಗಿಲ್ಲ ಆತನಿಗೆ, ಎದೆಗೆ ಚುಚ್ಕೊಂಡಿರೋದು. ಅದರ ಸಮೇತ ಆತ ಇವಾಗ ಹಾಸ್ಪಿಟ್ಲಿಗೆ ಹೋಗಿದ್ದಾನೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಫಕೀರಯ್ಯ ಅವರಿಂದ ಪಡ್ಕೊಳ್ಳೋಣ. ಫಕೀರಯ್ಯ, ಯಾವಾಗ ನಡೆದಿದ್ದು ಅಪಘಾತ, ಹೆಂಗಾಯಿತು, ಈಗ ಚಾಲಕನ ಪರಿಸ್ಥಿತಿ ಹೇಗಿದೆ, ಏನಿದೆ ಅಪ್ಡೇಟ್ಸ್ ಇದೆ ಎಲ್ಲದಕ್ಕೆ ಸಂಬಂಧಪಟ್ಟಂತೆ? ಅರವಿಂದ್, ಚಾಲಕನ ನಿಯಂತ್ರಣ ತಪ್ಪಿ ಏನು ನಸುಕಿನ ಜಾವ ಲಾರಿ ಪಲ್ಟಿ ಆಗಿರುವಂತದ್ದು, ಗೂಡ್ಸ್ ಲಾರಿ ಪಲ್ಟಿ ಆಗಿರುವಂತದ್ದು. ಅದು ಹುಬ್ಬಳ್ಳಿಯಿಂದ ದಾವಣಗೆರೆಗೆ ಗೂಡ್ಸ್ ಅನ್ನ ಸಾಗಿಸುವಂತಹ ವಾಹನ ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಆಗಿರುವಂತದ್ದು. ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹುಲಿಹಳ್ಳಿ ಕ್ರಾಸ್ ಬಳಿ ಪಲ್ಟಿ ಆಗಿರೋ ಪರಿಣಾಮವಾಗಿ ರಭಸಕ್ಕಾಗಿ ಏನು ಸರ್ವಿಸ್ ರಸ್ತೆಗೆ ಹಾಕಿರುವಂತಹ ಜಾಲರಿಯ ಕಬ್ಬಿಣದ ಪೈಪು ಚಾಲಕನ ಎದೆಯ ಭಾಗಕ್ಕೆ ಪಾಸ್ ಆಗಿರುವಂತದ್ದು. ಹೀಗಾಗಿ 1.5 ಗಂಟೆಗಳ ಕಾಲ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಿರ್ಬೋದು, ಆಂಬುಲೆನ್ಸ್ ಸಿಬ್ಬಂದಿ ಹರಸಾಹಸ ಮಾಡಿ ಪೈಪ್ ಅನ್ನ ಕಟ್ ಮಾಡಿ ಆ ಎದೆಯ ಭಾಗದ ಚೂರು ಭಾಗದಲ್ಲಿ ಬಿಟ್ಟು ಆ ಶಿವಾನಂದನ್ನ ಈಗ ಸತತ 1.5 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಪೈಪ್ ಸಮೇತವೇ ಆತನನ್ನ ಆಸ್ಪತ್ರೆಗೆ, ಅಂದ್ರೆ ದಾವಣಗೆರೆ ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಫಕೀರಯ್ಯ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.